बस ಉಳಿದರು ಆತ್ಮೀಯ ಸಹೋದರರೇ, ಸಹೋದರಿಯರೇ, ಇವತ್ತು 18ನೇ ತಾರೀಕಿನ ದಿನ ತುಮಕೂರು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಮುಖಂಡರುಗಳ ಸಭೆಯನ್ನ ಮೊದಲನೇದಾಗಿ ಕರೆದಿದ್ದೇವೆ. ಈಗಾಗಲೇ ಈ ಒಂದು ಆಯೋಗ ನಾನು 5 ತಿಂಗಳಲ್ಲಿ ಆಯೋಗಕ್ಕೆ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಸುಮಾರು 9 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಮ್ಮ ಈ ವರ್ಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಲವಾರು ಕುಂದುಕೊರತೆಗಳನ್ನು ಗಮನಿಸಿ ಸವಿಸ್ತಾರವಾಗಿ ಸಂಬಂಧಪಟ್ಟಂತ ಇಲಾಖೆಗೆ ಯಾವ ರೀತಿ ನಾವು ಆಯೋಗದಿಂದ ಕ್ರಮ ತಂದುಕೊಳ್ಬೇಕಾಗಿದೆ ಅಂತಕ್ಕಂಥ ಹಿತವಚನವನ್ನು ಕೂಡ ಹೇಳಿ ಕೆಲಸಗಳು ಆಗಲಿಲ್ಲ ಅಂತಂತಂದ್ರೆ ಆಗದೇ ಕಾರಣ ಏನು ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ಜಿಲ್ಲೆಗಳಿಗೆ ಭೇಟಿಯಾದ ನಂತರ ಜಿಲ್ಲಾ ಆಡಳಿತ ವರ್ಗಕ್ಕೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗೆ ನಾವು ಸವಿಸ್ತಾರವಾಗಿ ಪತ್ರ ಮುಖೇನ ಬಂದು ಯಾವ ರೀತಿ ಈ ವರ್ಗಕ್ಕೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸಲಾಗ್ತದೆ ಅಂತಕ್ಕಂಥ ವಿಚಾರಗಳನ್ನ ಮಾಡಲೇಬೇಕು ತ್ವರಿತವಾಗಿ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದ್ದೇನೆ. ಬೆಳಗ್ಗೆ 9ರಿಂದ 10 ಗಂಟೆಯ ತನಕ ನಾವು ಜಿಲ್ಲಾಧಿಕಾರಿ ಮತ್ತೆ ಜಿಲ್ಲೆಯ ಸಿಇಒ ಮತ್ತೆ ಎಸ್ಪಿ ಅವರ ಮುಖೇನ ಹಲವಾರು ವಿಚಾರಗಳನ್ನ ನಾನು ಮಾತನಾಡಿದ್ದೇನೆ. ತದನಂತರ ತಮ್ಮ ಮೀಟಿಂಗ್ ಕೂಡಲೇ ತಮ್ಮ ಜೊತೆ ಮೀಟಿಂಗ್ ಮುಗಿದ ಕೂಡಲೇ ಎಲ್ಲ ಜಿಲ್ಲೆಯ ಅಧಿಕಾರಿಗಳ ಜೊತೆ ತಮ್ಮ ಮುಖೇನ ಬಂದಂತ ವಿಚಾರಗಳನ್ನು ಸಂಪೂರ್ಣವಾಗಿ ಚರ್ಚಿಸಿ ಮುಂದಿನ ಕ್ರಮಕ್ಕೋಸ್ಕರ ನಾವು ಮುಂದೆ 2.5 ಗಂಟೆಯ ನಂತರ ಅದನ್ನು ಚರ್ಚೆ ಮಾಡ್ತೇವೆ. ಸಾಮಾನ್ಯವಾಗಿ ಈ ವರ್ಗಕ್ಕೆ ಬಂದಿರತಕ್ಕಂಥ ಸಮಸ್ಯೆಗಳು ಅದು ಜಮೀನಿನ ಸಮಸ್ಯೆಗಳಿರ್ಬೋದು ಅಥವಾ ಸೇವೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು, ಸರಿಯಾದ ರೀತಿಯಲ್ಲಿ ಉಪಯೋಗವಾಗದ ರೀತಿ SCP TSP ಹಣ ಕೊಟ್ಟಿರ್ತಕ್ಕಂಥ ಹಣ ಸಮರ್ಪಕವಾಗಿ ಉಪಯೋಗಿಸದೇ ಇದ್ದೇ ಇರ್ತಕ್ಕಂಥದ್ದು ಆರ್ಟಿಕಲ್ 16 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಚಾರವಾಗಿ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಸಮರ್ಪಕವಾಗಿ ಉಪಯೋಗ ಆಗದೇ ಇದ್ರೆ ಅದಕ್ಕೆ ತಕ್ಕಂಥ ನಿಲುವುಗಳು ಇವನ್ನೆಲ್ಲವನ್ನ ಕೂಡ ಸವಿಸ್ತಾರವಾಗಿ ತಮ್ಮ ಮುಖೇನ ಈಗಾಗಲೇ ಸುಮಾರು 50ರಿಂದ 60 ಪ್ರಕರಣಗಳು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಪ್ರಕರಣಗಳು ಈಗಾಗಲೇ ಆಯೋಗದಲ್ಲಿ ಕೇಸ್ ಕೊಟ್ಟು ನಡೀತಾ ಇದೆ. ಸುಮಾರು 70ರಿಂದ 80 ಕಂಪ್ಲೇಂಟ್ಗಳು ಕೂಡ ನಮ್ಮ ಆಯೋಗಕ್ಕೆ ಬಂದಿದೆ. ಅದನ್ನು ಕೂಡ ನಾವು 3680 ಕೇಸ್ಗಳ ಪೈಕಿ ನಾವು ಬಂದ ನಂತರ ಸುಮಾರು 300 ಕೇಸ್ಗಳನ್ನು ಆಗ್ತಕ್ಕಂಥ ಕೇಸ್ಗಳನ್ನು ನಾನು ವಿಲೇವಾರಿ ಮಾಡಿದ್ದೇನೆ. ಅದೇ ರೀತಿ ಯಾವ ಕೇಸ್ಗಳು ನಿಜವಾಗಿ ಆಗ್ಬೇಕಾಗಿದೆ, ಒಂದು ಸಂಬಂಧಪಟ್ಟ ಇಲಾಖೆಗೆ ಸಪೋಸಿಂಗ್ ಒಂದು ರೆವಿನ್ಯೂ ಇಲಾಖೆಗೆ ಬಂದಂತ ಕೇಸ್ಗಳು ದರ್ಖಾಸ್ತುಗಳಾಗಿರ್ಬೋದು, ದುರಸ್ತಿ ಆಗ್ಬೋದು, ಸರ್ವೆ ಆಗ್ಬೋದು, ಒಂದು ವಿಚಾರದಲ್ಲಿ ಜಮೀನನ್ನು ಅಧ್ವಸ್ತ ಮಾಡತಕ್ಕಂಥ ವ್ಯವಸ್ಥೆ ಇರ್ಬೋದು,
ಇಂಥವು ಕೂಡ ನಮ್ಮ ಕಮಿಷನ್ ಬಂದಿರತಕ್ಕಂಥ ವ್ಯವಸ್ಥೆಗಳಿದೆ. ಅದೆಲ್ಲವೂ ಕೂಡ ಸವಿಸ್ತಾರವಾಗಿ ನಾನು ಡಿ ಸಿ ಅವರು ಕೂಡ ಮಾತಾಡಿದರೆ ಬೆಳಗ್ಗೆ ಮಧ್ಯಾಹ್ನ ನಂತರ ಕೂಡ ನಾನು ಮಾತಾಡ್ತೇನೆ. ಈಗ ನಿಮ್ಮ ಮುಖಂಡರ ಮುಖೇನ ಇನ್ನೂ ಹಲವಾರು ವಿಚಾರಗಳು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನ ಗಣನೀಯವಾಗಿ ನಿಮ್ಮ ಮುಖೇನ ನಾನು ಗಮನಿಸಿ ಯಾವ ರೀತಿ ಜಿಲ್ಲಾ ಆಡಳಿತಕ್ಕೆ ಮತ್ತೆ ಬಂದಿರತಕ್ಕಂಥ ಅಧಿಕಾರಿ ಬಂಧುಗಳಿಗೆ ವಿಚಾರವನ್ನು ಮುಟ್ಟಿಸಬಹುದು, ಖಂಡಿತವಾಗಿ ಮುಟ್ಟಿಸ್ತೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ತಾವು ಒಬ್ಬೊಬ್ಬರೇ ಹೇಳೋದನ್ನೇ ದಯಮಾಡಿ ನಮ್ಮ ಸಹೋದರ ಮಿತ್ರರು ಸಹೋದರಿಯರು ಒಬ್ಬರು ಹೇಳೋದನ್ನ ಇನ್ನೊಬ್ರು ಹೇಳ್ತಕ್ಕಂಥದ್ದು ಕೂಡ ಟೈಮನ್ನ ನಾವು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ 12 ಗಂಟೆ ಆಗಿದೆ, ಶುರುವಾಗ್ತಾ ಇದೆ. ನಾವು ಆದಷ್ಟು ಶೀಘ್ರವಾಗಿ 1-2 ಗಂಟೆ ಟೈಮ್ಗಳಲ್ಲಿ 1-3 ಟೈಮ್ಗಳಲ್ಲಿ ಹೆಸರಂದ್ರೆ ನಂತರ ನಮ್ಮ ಪ್ರೆಸ್ ಮೀಟ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಅಧಿಕಾರಿಗಳ ಸಭೆ ನೀವು ಕೊಟ್ಟಿರ್ತಕ್ಕಂಥ ಸಲಹೆಗಳು ಆಗ್ಬೇಕಾದಂತ ಕೆಲಸಗಳು ಎಲ್ಲಿ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಸಾಗ್ತಾ ಇದೆ, ಯಾಕೆ ಆಗದಂತ ವಿಚಾರ ನಿಮ್ಮ ಗಣನೀಯವಾದಂತಹ ವಿಚಾರಗಳ ಕುರಿತು ಚರ್ಚೆ ಮಾಡಿದಾಗ ನಾವು ಅಧಿಕಾರಿಗಳ ಜೊತೆ ಮಾತಾಡಲಿಕ್ಕೆ ಅನುಕೂಲ ಆಗ್ಬೇಕಂತ ಮಾತನ್ನ ನಾನು ನಿಮ್ಮಂತೆ ಹೇಳ್ತಾ ನೀವು ಒಬ್ಬೊಬ್ರು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾತಾಡ್ತಕ್ಕಂಥ ವ್ಯವಸ್ಥೆ ಮುಗಿಸ್ಕೊಂಡ್ರೆ ಇದು ಬಹಳ ಒಳ್ಳೆಯದಂತ ನಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ಮುಗಿಸ್ಬೋದು ಅಧಿಕಾರಿಗಳಿಗೆ ಅಂತಕ್ಕಂಥದ್ದು ಕೂಡ ನಾನು ಹೇಳಿ ಇಚ್ಛೆ ಪಡ್ತೀನಿ. ಅದಕ್ಕೋಸ್ಕರ ಒಬ್ಬೊಬ್ರು ದಯಮಾಡಿ ಸಹೋದರ